ಒಂದು ಪರ್ವತದಲ್ಲಿ ಆಂಜನೇಯ ಸ್ವಾಮಿ ಕುಳಿತುಕೊಂಡು ಜೈ ಶ್ರೀರಾಮ್, ಜೈ ಶ್ರೀರಾಮ್ ತಪಸ್ಸನ್ನು ಮಾಡಿಕೊಂಡು ಇದ್ರು. ಆಗ ಆಂಜನೇಯ ಸ್ವಾಮಿಗೆ ಒಂದು ನೆನಪಾಯಿತು. ಆಂಜನೇಯ ಸ್ವಾಮಿ ಕಣ್ಣನ್ನು ತೆರೆದು ಹೀಗೆ ಹೇಳಿದ್ರು. ನಾಡಿದ್ದು ಶ್ರೀರಾಮನವಮಿ ಬರ್ತಾ ಇದೆ. ನವಮಿ ಎಂದು ಸ್ವಾಮಿಯ ಹುಟ್ಟಿದ ದಿನ. ಅದು ಮಾತ್ರ ಅಲ್ಲದೆ ಅವತ್ತು ಸ್ವಾಮಿಗೆ ಮದುವೆಯಾದ ದಿನ. ದುರದೃಷ್ಟ ಏನು ಅಂದರೆ ನನ್ನ ಸ್ವಾಮಿಯ ಮದುವೆಯನ್ನು ನನ್ನ ಕಣ್ಣಿನಿಂದ ನೋಡಲಿಲ್ಲ. ಆ ಸಮಯದಲ್ಲಿ ನನಗೂ ಸ್ವಾಮಿಗೂ ಪರಿಚಯವೇ ಇಲ್ಲ. ಹೀಗೆ ಆಂಜನೇಯ ಸ್ವಾಮಿ ಆಲೋಚನೆ ಮಾಡ್ತಾ ಇರುವಾಗ ಅಲ್ಲಿ ಒಂದು ಋಷಿಗಳು ಬಂದ್ರು. ಮಹರ್ಷಿ ಆಂಜನೇಯ ಸ್ವಾಮಿ ಜೊತೆ ಹೀಗೆ ಕೇಳಿದ್ರು. ಏನು ಆಂಜನೇಯ, ಏನೋ ದೀರ್ಘವಾಗಿ ಆಲೋಚನೆ ಮಾಡ್ತಾ ಇದ್ಯಾ? ಏನಾಯಿತು? ನಾಡಿದ್ದು ಶ್ರೀರಾಮನವಮಿ ಬರ್ತಾ ಇದೆ. ನಿಜ ಹೇಳಬೇಕು ಅಂದರೆ ಸ್ವಾಮಿಯ ಮದುವೆಯನ್ನು ನಾನು ನೋಡಲೇ ಇಲ್ಲ. ಆ ವಿಷಯವನ್ನು ಯೋಚನೆ ಮಾಡಿ ಬೇಜಾರು ಮಾಡ್ತಿದ್ದೀನಿ ಮಹರ್ಷಿ. ಹಾಗಾದರೆ ನಿನ್ನ ಕೈಯಿಂದ ಸ್ವಾಮಿಯವರಿಗೆ ಮತ್ತೊಮ್ಮೆ ಮದುವೆಯನ್ನು ಮಾಡಿಸು. ನೀನು ಮಾತ್ರ ಅಲ್ಲ, ತುಂಬ ದೇವತೆಗಳು ಕೂಡ ಸ್ವಾಮಿಯವರ ಮದುವೆಯನ್ನು ಅವರ ಜೊತೆ ಇದ್ದು ನೋಡ್ಲಿಕ್ಕಾಗಿಲ್ಲ ಅಂತ ತುಂಬ ಬೇಜಾರು ಮಾಡ್ತಿದ್ದಾರೆ. ನಿನ್ನ ಕೈಯಿಂದ ಮದುವೆಯನ್ನು ಮಾಡಿಸಿದ್ರೆ ಅವರ ಕೋರಿಕೆಗಳು ಕೂಡ ಈಡೇರುತ್ತೆ. ಹಾಗಾದರೆ ನಾನು ಇವಾಗಲೇ ಅಯೋಧ್ಯಕ್ಕೆ ಹೋಗಿ ಸ್ವಾಮಿ ಜೊತೆ ಈ ವಿಷಯವನ್ನು ಹೇಳ್ತೀನಿ. ಇಲ್ಲಿ ನೋಡು ಆಂಜನೇಯ, ನಿನ್ನ ರಾಮನವರು ಅಯೋಧ್ಯದಲ್ಲಿ ಇಲ್ಲ. ಸೀತಾದೇವಿಯ ಕೋರಿಕೆ ಮೇರೆಗೆ ಅವರು ಪಕ್ಕದಲ್ಲಿರುವ ಅರಣ್ಯದಲ್ಲಿ ಒಂದು ಸಣ್ಣ ಗುಡಿಸಲನ್ನು ಕಟ್ಟಿಕೊಂಡು ವಾಸ ಮಾಡುತ್ತಿದ್ದಾರೆ. ನೀನು ಅಲ್ಲಿಗೆ ಹೋಗಿ ಅವರನ್ನು ಹುಡುಕು. ಹೀಗೆ ಋಷಿಗಳು ಹೇಳಿದಾಗ ಆಂಜನೇಯ ಸ್ವಾಮಿ ಆ ಅಡವಿಯ ಪಕ್ಕದಲ್ಲಿರುವಂತಹ ಶ್ರೀರಾಮರು ಇರುವಂತಹ ಗುಡಿಸಲ ಬಳಿ ಹೋದ್ರು. ಜೈ ಶ್ರೀರಾಮ್, ನಿಮ್ಮನ್ನು ದರ್ಶನ ಮಾಡಿದ್ರಿಂದ ನನಗೆ ತುಂಬ ಸಂತೋಷವಾಗ್ತಿದೆ ಸ್ವಾಮಿ. ಹನುಮ, ನೀನೇನು ಇಲ್ಲಿ? ನೀನು ಇಲ್ಲಿಗೆ ಬರಲು ಕಾರಣವೇನು? ಸ್ವಾಮಿ, ನಾನು ನಿಮ್ಮ ಜೊತೆ ಒಂದು ಮುಖ್ಯವಾದ ವಿಷಯವನ್ನು ಹೇಳಲು ಬಂದೆ. ಅದಕ್ಕೆ ನೀವು ಸೀತಾಮಾತೆಯು ಇಬ್ಬರು ಒಪ್ಪಿಕೊಳ್ಳಬೇಕಾಗುತ್ತದೆ. ಏನು ವಿಷಯ ಆಂಜನೇಯ? ನಮ್ ಜೊತೆ ಏನ್ ಹೇಳ್ಬೇಕು ಅಂತ ಬಂದಿದ್ದೀರಾ? ಸ್ವಾಮಿ, ನಿಮ್ಮ ಮದುವೆಯನ್ನು ನಾನು ನೋಡದೇ ಹೋದೆ. ನಾನು ಮಾತ್ರ ಅಲ್ಲ, ತುಂಬ ದೇವತೆಗಳು ಕೂಡ ಆ ಅದೃಷ್ಟವನ್ನು ನೋಡದೇ ಹೋಗಿದ್ದಾರೆ. ಅದಕ್ಕೆ ಇವಾಗ ಏನು ಮಾಡಬೇಕು ಅಂತಿದ್ದೆ ಹನುಮಾನ್? ನಾನು ಈ ಶ್ರೀರಾಮನವಮಿ ದಿನದಂದು ನಿಮ್ಮ ಮದುವೆಯನ್ನು ಮಾಡಬೇಕು ಅಂತ ಇದ್ದೀನಿ. ದಯವಿಟ್ಟು ನನಗೆ ಅವಕಾಶವನ್ನು ಕೊಡಿ. ಹೀಗೆ ಆಂಜನೇಯ ಕೇಳಿದ ತಕ್ಷಣ ಶ್ರೀರಾಮ ಮತ್ತು ಸೀತಾದೇವಿ ಹೀಗೆ ಹೇಳಿದ್ರು. ನಿನ್ನ ಇಷ್ಟವನ್ನು ಯಾವಾಗಾದ್ರೂ ಬೇಡ ಅಂತ ಹೇಳಿದಿನ ಹನುಮ? ಹೌದು ಆಂಜನೇಯ, ನೀನು ನಮ್ಮ ಮಕ್ಕಳ ಸಮಾನ. ನಿನ್ನ ಇಷ್ಟವನ್ನು ನಾವು ಯಾವತ್ತೂ ಬೇಡ ಅಂತ ಹೇಳಲಿಲ್ಲ. ನಿನ್ನ ಕೋರಿಕೆಯನ್ನು ಈಡೇರಿಸಲು ನಾವು ಸಿದ್ಧರಾಗಿದ್ದೀವಿ. ಆಯಿತು ಸ್ವಾಮಿ, ನಾನು ಇವಾಗಲೇ 3 ಲೋಕಕ್ಕೆ ಹೋಗಿ ಎಲ್ಲರನ್ನೂ ಕರೆದು ಬರುತ್ತೇನೆ. ಹೀಗೆ ಶ್ರೀರಾಮ ಮತ್ತು ಸೀತಾದೇವಿ ಒಪ್ಪಿಕೊಂಡ ತಕ್ಷಣ ಆಂಜನೇಯ ತುಂಬಾನೇ ಸಂತೋಷಪಟ್ರು. ಹೀಗೆ ಆಂಜನೇಯ ಸ್ವಾಮಿ ದೇವತೆಗಳನ್ನು ಕೂಡ ಆಹ್ವಾನ ಮಾಡಲು ಹೋದ್ರು. ಅಂದುಕೊಂಡ ಹಾಗೇನೆ ಅವರನ್ನು ಆಹ್ವಾನಿಸಲು ಅಲ್ಲಿಂದ ಹೋದ್ರು. ಹೀಗೆ ಆಂಜನೇಯ ಸ್ವಾಮಿ ಆಕಾಶದಲ್ಲಿ ಆರ್ತಾ ಇರುವಾಗ ಕೆಳಗಡೆ ನಾರಾಯಣನನ್ನು ನೋಡಿದ್ರು. ನಾರಾಯಣ 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 ನಾರಾಯಣ. ನಮಸ್ಕಾರಗಳು ಸ್ವಾಮಿ, ನಾನು ನಿಮ್ಮನ್ನೇ ಹುಡುಕ್ತಾ ಇದ್ದೀನಿ. ಏನು, ನನಗೋಸ್ಕರನ? ನನ್ನ ಜೊತೆ ಏನಾದರೂ ಕೆಲಸ ಇದೆ ಆಂಜನೇಯ? ಈ ಶ್ರೀರಾಮನವಮಿ ದಿನದಂದು ನಾನು ನನ್ನ ರಾಮಯ್ಯ ತಂದೆಗೆ ನನ್ನ ತಾಯಿ ಸೀತೆಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮನ್ನು ಕರೆಯಲೆಂದು ಇಲ್ಲಿಗೆ ಬಂದಿದ್ದೀನಿ. ಏನು ಆಂಜನೇಯ, ನೀನು ಹೇಳುವುದು ನಿಜಾನಾ? ಮತ್ತೆ ರಾಮನಿಗೆ ಮದುವೆ ಆಗ್ತದಾ? ಯಾವಾಗಲೂ ತ್ರೇತಾಯುಗದಲ್ಲಿ ದಶರಥನ ಮನೆಯಲ್ಲಿ ಮದುವೆಯಾಗುವ ಸಮಯದಲ್ಲಿ ಒಬ್ಬ ಸಾಧಾರಣ ಮನುಷ್ಯನಾಗಿ ಆ ಮದುವೆ ಮಂಟಪಕ್ಕೆ ಹೋದೆ. ಪ್ರಜೆಗಳ ಮಧ್ಯದಲ್ಲಿ ಒಂದು ಸಾಧಾರಣ ಮನುಷ್ಯನಾಗಿ ಆ ಮದುವೆಯನ್ನು ನೋಡಿದೆ. ಮತ್ತೆ ಪುನಃ ಆ ಅದೃಷ್ಟ ಬರ್ತಾ ಇದೆ ಅಂದರೆ ನನಗೆ ತುಂಬ ಸಂತೋಷವಾಗ್ತಿದೆ. ನಾನು ಮದುವೆಗೆ ಖಂಡಿತವಾಗಿ ಬರುತ್ತೀನಿ. ಹೀಗೆ ಆಂಜನೇಯ ಸ್ವಾಮಿ ನಾರಾಯಣ ಸ್ವಾಮಿಯನ್ನು ಆಹ್ವಾನಿಸಿ ಅಲ್ಲಿಂದ ಕೈಲಾಸಕ್ಕೆ ಹೋದ್ರು. ಕೈಲಾಸದ ಬಾಗಿಲಲ್ಲಿ ವಿನಾಯಕ ಮತ್ತು ಸುಬ್ರಹ್ಮಣ್ಯ ಒಂದು ಚೆಂಡಿನಲ್ಲಿ ಆಟವನ್ನು ಆಡ್ತಾ ಇದ್ರು. ಓಹೋ
ಆಂಜನೇಯನವರ ಸ್ವಾಮಿ, ನಿಮಗೆ ನಮಸ್ಕಾರಗಳು. ನೀವು ಬರಲು ಕಾರಣವೇನು ಸ್ವಾಮಿ? ನಾನು ಬರಲು ಕಾರಣವೇನೆಂದು ಮಹಾದೇವನ ಮುಂದೆ ತಿಳಿಯಪಡಿಸುತ್ತೀನಿ. ನೀವು ಕೂಡ ಒಳಗೆ ಬನ್ನಿ. ಹೀಗೆ ಆಂಜನೇಯ ಸ್ವಾಮಿ ಹಾಗೇನೆ ವಿನಾಯಕ ಮತ್ತು ಸುಬ್ರಹ್ಮಣ್ಯ ಕೈಲಾಸದ ಒಳಗೆ ತಪಸ್ಸನ್ನು ಮಾಡ್ತಿರುವ ಮಹಾಶಿವನ ಬಳಿ ಹೋದ್ರು. ಆಂಜನೇಯ, ತುಂಬಾ ದಿನಗಳ ನಂತರ ಕೈಲಾಸಕ್ಕೆ ಬಂದಿದ್ದೀಯ. ನೀನು ಬರಲು ಕಾರಣವೇನು? ಸ್ವಾಮಿ, ನಾಳೆ ನವಮಿಯ ದಿನ. ಶ್ರೀರಾಮನಿಗೆ ಸೀತಾದೇವಿ ತಾಯಿಗೆ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಆ ಮದುವೆಗೆ ನೀವು ಕುಟುಂಬ ಸಮೇತರಾಗಿ ಬರಬೇಕು. ಅರೆ ಹೌದಾ, ಸೀತಾರಾಮನಿಗೆ ಮತ್ತೆ ಮದುವೆ ಆಗ್ತಿದೀಯಾ? ಸೀತಾರಾಮನವರ ಮದುವೆ ಯಾವಾಗ ನಡೆದ್ರೂ ಅದು ತುಂಬಾ ಚೆನ್ನಾಗಿರುತ್ತೆ. ಆ ಮದುವೆಯನ್ನು ನೋಡಲು ನಮ್ಮ 2 ಕಣ್ಣುಗಳು ಸಾಕಾಗುವುದಿಲ್ಲ. ಯಾವಾಗ್ಲೂ ತ್ರೇತಾಯುಗದಲ್ಲಿ ಅವರ ಮದುವೆಯನ್ನು ನೋಡಿದೆ. ಇವಾಗ ಮತ್ತೆ ಪುನಃ ಅವರ ಮದುವೆಯನ್ನು ನೋಡುವ ಅದೃಷ್ಟ ನನಗೆ ಸಿಕ್ಕಿದೆ. ನನಗೂ ಅವರ ಮದುವೆಯನ್ನು ನೋಡಲಿಕ್ಕೆ ಆತುರವಾಗಿದೆ. ಹೌದು ಅಣ್ಣ, ನನಗೂ ಕೂಡ ಹಾಗೇ ಇದೆ. ನಾವು ತಪ್ಪದೆ ಖಂಡಿತವಾಗಿ ಆ ಮದುವೆಗೆ ಬರ್ತೀವಿ. ನಾವೆಲ್ಲರೂ ಖಂಡಿತವಾಗಿ ಆ ಮದುವೆಗೆ ಬರ್ತೀವಿ. ಶಿವನ ಕುಟುಂಬದವರು ಆಶೀರ್ವಾದವನ್ನು ಮಾಡಿದಾಗ ಆಂಜನೇಯ ಸ್ವಾಮಿ ತುಂಬಾ ಸಂತೋಷದಿಂದ ಶ್ರೀರಾಮನ ಗುಡಿಸಲಿಗೆ ಹೊರಟ್ರು. ಪ್ರಭು, ನಾನು ದೇವತೆಗಳನ್ನೆಲ್ಲ ಕರೆದಿದ್ದೀನಿ. ಅವರೆಲ್ಲರೂ ನಿಮ್ಮ ಮದುವೆಯನ್ನು ನೋಡಲು ತುಂಬಾ ಆತುರದಲ್ಲಿದ್ದಾರೆ. ನಾನು ಇವಾಗಿನಿಂದ ನಿಮ್ಮ ಮದುವೆ ಏರ್ಪಾಡನ್ನು ಮಾಡಬೇಕು. ನೀವು ಆಜ್ಞೆಯನ್ನು ಮಾಡಿ, ನಾನು ಎಲ್ಲ ಏರ್ಪಾಡುಗಳನ್ನು ಮಾಡ್ತೀನಿ. ಹೀಗೆ ಶ್ರೀರಾಮ ಆಜ್ಞೆಯನ್ನು ಮಾಡಿದ ತಕ್ಷಣ ಆಂಜನೇಯ ಸ್ವಾಮಿ ಮದುವೆಗೆ ಎಲ್ಲ ಸಿದ್ಧತೆಗಳನ್ನು ಆರಂಭಿಸಿದ್ರು. ಆ ಗುಡಿಸಲ ಮುಂದೆ ಇರುವ ಖಾಲಿ ಸ್ಥಳದಲ್ಲಿ ವಿವಾಹ ಮಂದಿರವನ್ನು ಏರ್ಪಾಡು ಮಾಡಿದ್ರು ಆಂಜನೇಯ ಸ್ವಾಮಿ. ಹಾಗೇನೆ ಹೋಮಕುಂಡವನ್ನು ಕೂಡ ಏರ್ಪಾಡು ಮಾಡಿದ್ರು. ಶ್ರೀರಾಮನವಮಿ ಬಂದೇ ಬಿಡ್ತು. ಆಂಜನೇಯ ಸ್ವಾಮಿ ಶ್ರೀರಾಮರ ಬಳಿ ಹೋಗಿ ಹೀಗೆ ಹೇಳಿದ್ರು. ಸ್ವಾಮಿ, ನೀವು ಹುಟ್ಟಿದ ಶುಭ ದಿನದಂತೆ ನೀವು ಯಾವಾಗಲೂ ಸಂತೋಷವಾಗಿ ಇರಬೇಕು. ನೀವು ಸಂತೋಷವಾಗಿದ್ದರೆ ನಿಮ್ಮ ಭಕ್ತನಾದ ನಾನು ಸಂತೋಷವಾಗಿರುತ್ತೇನೆ. ತುಂಬ ಧನ್ಯವಾದಗಳು ಹನುಮ. ನೀನು ನನ್ನ ಜೊತೆನೇ ಇದ್ರೆ ನಾನು ಯಾವಾಗಲೂ ಸಂತೋಷವಾಗಿರುತ್ತೇನೆ. ಹೀಗೆ ಆಂಜನೇಯ ಸ್ವಾಮಿ ಹೋಗಿ ಮದುವೆಗೆ ಎಲ್ಲಾ ಸಿದ್ಧತೆಗಳನ್ನು ಮಾಡ್ತಾ ಇದ್ರು. ಆಗ ಅಲ್ಲಿಗೆ ಅತಿಥಿಗಳು ಬರಲು ಆರಂಭಿಸಿದ್ರು. ಮೊದಲು ಶಿವ ಕುಟುಂಬ ಅಲ್ಲಿಗೆ ಬಂದ್ರು. ಮಹಾದೇವ, ನಿಮಗೆ ನಮಸ್ಕಾರಗಳು. ತಾಯಿ ಪಾರ್ವತಿ, ನಿಮಗೆ ನನ್ನ ನಮಸ್ಕಾರಗಳು. ಹೀಗೆ ಶ್ರೀರಾಮ ಮತ್ತು ಸೀತಾದೇವಿ ಮಹಾಶಿವನನ್ನು ಹಾಗೇನೆ ಪಾರ್ವತಿ ದೇವಿಯನ್ನು ಆಹ್ವಾನಿಸಿದ್ರು. ಹಾಗೇನೆ ವಿನಾಯಕ ಮತ್ತು ಸುಬ್ರಹ್ಮಣ್ಯನನ್ನು ಕೂಡ ಆಹ್ವಾನಿಸಿದ್ರು. ಸೀತಾ, ಇವತ್ತು ನಾನು ನನ್ನ ಕೈಯಾರೆ ನಿನ್ನ ಮದುವೆ ಹುಡುಗಿಯಾಗಿ ಅಲಂಕಾರ ಮಾಡ್ತೀನಿ. ಈ ಅದೃಷ್ಟ ನನಗೆ ಸಿಕ್ಕಿದೆ. ಹಾಗಾದ್ರೆ ನಾನು ಶ್ರೀರಾಮನನ್ನು ಅಲಂಕರಿಸುತ್ತೇನೆ. ಇವಾಗ ನಾನು ಮದುವೆಗೆ ಬೇಕಾದ ಏರ್ಪಾಡುಗಳನ್ನೆಲ್ಲ ನಾನು ಮಾಡುತ್ತೇನೆ. ಹಾಗಾದ್ರೆ ನಾನು ತಮ್ಮ ಸೇರಿ ಮಂಗಳವಾದ್ಯಗಳನ್ನು ಆಡುತ್ತೇವೆ. ಹೀಗೆ ಸ್ವಲ್ಪ ಸಮಯದಲ್ಲಿ ಶ್ರೀರಾಮ ಮತ್ತು ಸೀತಾದೇವಿ ಚೆನ್ನಾಗಿ ಸಿದ್ಧವಾಗಿ ಮದುವೆ ಮಂಟಪಕ್ಕೆ ಬಂದ್ರು. ಆ ನಂತರ ರಾಮ ಮತ್ತು ಸೀತಾದೇವಿ ಮದುವೆ ಮಣೆ ಮೇಲೆ ಕೂತ್ರು. ನಾರಾಯಣ ಪುರೋಹಿತರಾಗಿ ಬದಲಾದರು. ನಾನು ಇಂಥ ಸಮಯಕ್ಕೋಸ್ಕರನೇ ಎಷ್ಟೋ ದಿನಗಳಿಂದ ಕಾಯುತ್ತಾ ಇದ್ದೆ. ನನಗೆ ಆನಂದದಿಂದ ಮಾತೆ ಬರುವುದಿಲ್ಲ. ನಿಮ್ಮಿಂದಾನೆ ನಮಗೂ ಕೂಡ ತುಂಬಾನೇ ಸಂತೋಷ ಆಗ್ತಿದೆ ಆಂಜನೇಯ. ಹೀಗೆ ನಾರಾಯಣ ಶಾಸ್ತ್ರ ಸಂಪ್ರದಾಯದಿಂದ ವಿವಾಹವನ್ನು ಮಾಡ್ತಾ ಇದ್ರು. ಶ್ರೀರಾಮ, ಈ ತಾಲಿಯನ್ನು ಸೀತಾ ತಾಯಿಗೆ ಕಟ್ಟಿ. ಹೀಗೆ ಶ್ರೀರಾಮ ಸೀತಾದೇವಿಗೆ ತಾಳಿಯನ್ನು ಕಟ್ಟಿದ್ರು. ಅಲ್ಲಿ ಇರುವ ದೇವತೆಗಳೆಲ್ಲ ಅಕ್ಷತೆಯನ್ನು ಹಾಕಿದ್ರು. ಸುಬ್ರಹ್ಮಣ್ಯ ಮತ್ತು ವಿನಾಯಕ ಮಂಗಳವಾದ್ಯವನ್ನು ಹಾಡಿದ್ರು. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಹೀಗೆ ಜೋರಾಗಿ ಘೋಷಣೆಯನ್ನು ಮಾಡಿದ್ರು. ಮಹಾಶಿವ, ಪಾರ್ವತಿ, ಸುಬ್ರಹ್ಮಣ್ಯ, ವಿನಾಯಕ ಹಾಗೇನೆ ನಾರಾಯಣ ಮದುವೆಯನ್ನು ನೋಡಿ ತುಂಬಾನೇ ಆನಂದಪಟ್ರು. ಆಗ ಸೀತಾರಾಮ ಶಿವ ಮತ್ತು ಪಾರ್ವತಿಯವರ ಬಳಿಗೆ ಬಂದು ಹೀಗೆ ಹೇಳಿದ್ರು. ಆದಿ ದಂಪತಿಗಳಾದ ನಿಮ್ಮ ಮುಂದೆ ನಮ್ಮ ಮದುವೆ ನಡೆದಿದೆ. ತುಂಬಾ ಸಂತೋಷವಾಗ್ತಿದೆ. ನಮ್ಮನ್ನು ಆಶೀರ್ವಾದ ಮಾಡಿ. ಸೀತಾರಾಮ ಆದರ್ಶ ದಂಪತಿಗಳು. ಯಾರಾದರೂ ಶ್ರೀರಾಮನವಮಿಯಂದು ತಮ್ಮ ಮನೆಯಲ್ಲಿ ಸೀತಾರಾಮ ಕಲ್ಯಾಣವನ್ನು ಮಾಡುತ್ತಾರೋ ಅವರಿಗೆ ಎಲ್ಲ ಒಳಿತುಗಳು ಆಗುತ್ತೆ. ಯಾವ ಮಹಿಳೆ ಸೌಭಾಗ್ಯವನ್ನು ಕೇಳ್ತಾರೋ
ಅವಳು ಸೀತಾರಾಮ ಕಲ್ಯಾಣವನ್ನು ಮಾಡಿದ್ರೆ ಅವರಿಗೆ ನಾನು ಸೌಭಾಗ್ಯವನ್ನು ಕೊಡುತ್ತೇನೆ. ಹೀಗೆ ಶಿವ ಮತ್ತು ಪಾರ್ವತಿ ಸೀತಾದೇವಿ ಮತ್ತು ರಾಮನನ್ನು ಆಶೀರ್ವಾದ ಮಾಡಿದ್ರು. ನಾನು ಕೈಲಾಸದಿಂದ ತುಂಬಾ ಬಗೆಯ ಸಿಹಿಯನ್ನು ನನ್ನ ಕೈಯಾರೆ ಮಾಡಿ ಇಲ್ಲಿಗೆ ತಂದಿದ್ದೀನಿ. ಪಾರ್ವತಿ ದೇವಿ ತಾನು ತಯಾರಿಸಿದ ಸಿಹಿಯನ್ನು ಎಲ್ಲರಿಗೂ ಕೊಟ್ಟರು. ಆಗ ಆಂಜನೇಯ ಸ್ವಾಮಿ ಸೀತಾ ಮತ್ತು ರಾಮನ ಬಳಿ ಬಂದು ಹೀಗೆ ಹೇಳಿದ್ರು. ಎಷ್ಟೋ ದಿನಗಳಿಂದ ನಿಮ್ಮ ಮದುವೆಯನ್ನು ಯಾವಾಗ ನೋಡ್ತೀನಿ ಅಂತ ಕಾಯ್ತಾ ಇದ್ದೆ ಸ್ವಾಮಿ. ಇವತ್ತು ನನ್ನ ಕನಸು ನೆನಸಾಯಿತು. ನನ್ನ ಕನಸನ್ನು ಈಡೇರಿಸಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ಸ್ವಾಮಿ. ಹೀಗೆ ಆಂಜನೇಯ ಸ್ವಾಮಿ ಸೀತಾರಾಮ ಬಳಿ ಆಶೀರ್ವಾದವನ್ನು ಪಡೆದುಕೊಂಡ್ರು. ಹೀಗೆ ಶ್ರೀರಾಮನವಮಿ ದಿನ ಸೀತಾರಾಮ ಕಲ್ಯಾಣ ತುಂಬಾ ವೈಭೋಗದಿಂದ ನಡೆಯಿತು. ಒಂದಿನ ಸೀತಾದೇವಿ ಪುನಃ ಅಡವಿಗೆ ಹೋಗಿ ಸ್ವಲ್ಪ ದಿನ ಅಡವಿಯಲ್ಲಿ ಸಂತೋಷವಾಗಿ ಬಾಳ್ಬೇಕು ಅಂತ ಅಂದ್ಕೊಂಡ್ರು. ಅದೇ ವಿಷಯವನ್ನ ಸೀತಾದೇವಿ ಶ್ರೀರಾಮರ ಹತ್ರ ಹೇಳಿದಾಗ ಶ್ರೀರಾಮರು ಕೂಡ ಅದಕ್ಕೆ ಸರಿ ಅಂತ ಒಪ್ಕೊಂಡ್ರು. ತಕ್ಷಣ ಶ್ರೀರಾಮರು ಸೀತಾದೇವಿ ಹಾಗೂ ಆಂಜನೇಯ ಸ್ವಾಮಿಯನ್ನು ಕರ್ಕೊಂಡು ಅಲ್ಲಿಂದ ಅಡವಿಗೆ ಹೋದ್ರು. ಶ್ರೀರಾಮ ಹೇಳಿದ್ರಿಂದ ಆಂಜನೇಯ ಸ್ವಾಮಿ ಅಡವಿಯಲ್ಲಿ ಒಂದು ಗುಡಿಸಲನ್ನು ಏರ್ಪಾಡು ಮಾಡಿದ. ಆಂಜನೇಯ, ಈ ಗುಡಿಸಲು ತುಂಬಾನೇ ಚೆನ್ನಾಗಿದೆ. ಇದೆಲ್ಲ ಸ್ವಾಮಿಯ ದಯೆಯಮ್ಮ. ತುಂಬಾ ದೂರದಿಂದ ಪ್ರಯಾಣ ಮಾಡಿ ಬಂದಿದ್ದೀರಾ. ಇವಾಗ ನೀವು ಮತ್ತೆ ಸ್ವಾಮಿ ಈ ಗುಡಿಯಲ್ಲಿ ವಿಶ್ರಾಂತಿ ತಗೊಳ್ಳಿ. ನಾನು ಇವಾಗಲೇ ಹೋಗಿ ನಿಮಗೆ ತಿನ್ನಲು ಏನಾದರೂ ಹಣ್ಣುಗಳನ್ನು ತಗೊಂಬರ್ತೀನಿ. ಹಾಗೆ ಆಂಜನೇಯ ಸಿಹಿಯಾದ ಹಣ್ಣುಗಳಿಗೋಸ್ಕರ ಅಡವಿಯೊಳಗಡೆ ತಿರುಗಾಡ್ತಿದ್ದ. ಈ ಕಡೆ ಗುಡಿಸಲಲ್ಲಿ ಶ್ರೀರಾಮ ಹಾಗೂ ಸೀತಾದೇವಿ ಇಬ್ರು ಈ ರೀತಿ ಮಾತಾಡ್ತಾ ಇದ್ರು. ಸೀತಾ, ಈ ಅರಣ್ಯಕ್ಕೆ ಬರಬೇಕು ಅಂತ ಯಾಕೆ ಯೋಚನೆ ಮಾಡಿದೆ? ಅರಣ್ಯವಾಸದ ಸಮಯದಲ್ಲಿ ಈ ಹಸಿರು ತುಂಬಿದ ಗಿಡಗಳ ನಡುವೆ ಕಾಡು ಪ್ರಾಣಿಗಳ ಮಧ್ಯದಲ್ಲಿ ಆರಾಮಾಗಿರೋಣ ಅಂತ ಯೋಚನೆ ಮಾಡಿದ್ದೆ. ಆದರೆ ವಿಧಿ ಕಾರಣದಿಂದ ಎಷ್ಟೋ ಕಷ್ಟವನ್ನು ಪಟ್ಟಿದ್ದೀವಿ. ಅದಕ್ಕೇನೆ ಇವಾಗ ಪುನಃ ಕಾಡಿಗೆ ಬಂದಿದ್ದೀನಿ. ಈ ಸಲ ಆದ್ರೂ ಆರಾಮವಾಗಿ ಪ್ರಕೃತಿಯಲ್ಲಿ ಸ್ವಲ್ಪ ದಿನ ಜೀವನ ನಡೆಸಬೇಕು ಅಂತ ಕೇಳ್ಕೊಳ್ತೀನಿ ಸ್ವಾಮಿ. ಹಾಗೆ ಸೀತಾದೇವಿ ಹಾಗೂ ಶ್ರೀರಾಮ ಇಬ್ರು ಮಾತಾಡ್ತಾ ಇದ್ದಾಗ ಈ ಕಡೆ ಅಡವಿಯೊಳಗಡೆ ಹೋಗಿ ತುಂಬಾ ಸಿಹಿಯಾಗಿರುವ ಹಣ್ಣುಗಳನ್ನ ಸೇಕರಿಸಿ ಒಂದು ಬುಟ್ಟಿಯಲ್ಲಿ ಹಾಕೊಂಡು ಆಂಜನೇಯ ತಗೊಂಡ್ ಬಂದ. ಅವನು ತಗೊಂಡ್ ಬಂದ ಹಣ್ಣುಗಳನ್ನೆಲ್ಲ ನೀರಲ್ಲಿ ಚೆನ್ನಾಗಿ ತೊಳೆದು ಆಮೇಲೆ ಅದನ್ನ ಶ್ರೀರಾಮ ಹಾಗೂ ಸೀತಾದೇವಿಯ ಹತ್ರ ತಗೊಂಡ್ ಬಂದ್ ಕೊಟ್ಟ. ಆ ಸಮಯದಲ್ಲಿ ಅವರ ಗುಡಿಸಲಿಗೆ ಒಬ್ರು ಮಹರ್ಷಿ ಬಂದ್ರು. ಆ ಮಹರ್ಷಿಯನ್ನು ನೋಡಿ ಶ್ರೀರಾಮ, ನಮಸ್ಕಾರ ಮಾಶ್ರೀ ಅವರೇ. ನೀವು ಯಾರು? ನನ್ನ ಆಶ್ರಮಕ್ಕೆ ಬರಲು ಕಾರಣವೇನು? ನನ್ನ ಹೆಸರು ಕುಲೋತೀರ್ಥ. ನಾನು ನಿಮಗೆ ಒಂದು ಮುಖ್ಯವಾದ ವಿಷಯವನ್ನು ಹೇಳಬೇಕು ಅಂತ ಇಲ್ಲಿವರೆಗೆ ಬಂದಿದ್ದೇನೆ. ಏನದು ಮುಖ್ಯವಾದ ವಿಷಯ ಮಹರ್ಷಿಯವರೇ? ವನವಾಸದ ಸಮಯದಲ್ಲಿ ನೀವು ಒಂದು ಗಿಡವನ್ನು ಬೆಳೆಸಿದ್ರಿ. ಸೀತಾದೇವಿ ಎಂದು ಕರೆಯಲ್ಪಡುವ ನೀವು ಒಂದು ಶಿವರಾತ್ರಿಯ ದಿನದಂದು ಮಹಾಶಿವನಿಗೆ ಪೂಜೆ ಮಾಡಿ ಒಂದು ಗಿಡವನ್ನು ನೆಟ್ಟಿಟ್ಟಿದ್ರಿ. ಆ ಗಿಡವನ್ನು ಗುರುತು ತೋರಿಸಲು ನಾನಿವಾಗ ನಿಮ್ಮ ಬಳಿ ಬಂದಿರೋದು. ಯಾವುದು ಸ್ವಾಮಿ ನಾನು ನೆಟ್ಟಂತಹ ಆ ಗಿಡ? ಮಹರ್ಷಿ ಅವರು ಹೇಳುತ್ತಿರುವಾಗ ನನಗೆ ಒಂದು ನೆನಪಾಗ್ತಾ ಇದೆ. ನಿಜ ಅಂದ್ರೆ ನಿನ್ನ ಅಪಹರಣ ಆದ ದಿನ ನಾನು ನಿನ್ನ ಹುಡುಕಾಡಲು ಪ್ರಯತ್ನವನ್ನು ಮಾಡುತ್ತಿದ್ದೆ. ಹಾಗೆ ನಿನ್ನ ಹುಡುಕುತ್ತಿರುವ ಸಮಯದಲ್ಲಿ ಒಂದು ಶಿವರಾತ್ರಿಯ ದಿನ ಒಂದು ಬೇವಿನ ಮರದ ಕೆಳಗೆ ಕುಳಿತುಕೊಂಡು ಮಣ್ಣಿನಿಂದ ಶಿವಲಿಂಗವನ್ನು ಮಾಡಿ ಬಿಲ್ವೆ ಎಲೆಯಿಂದ ಪ್ರತ್ಯೇಕವಾಗಿ ಪೂಜೆಯನ್ನು ಮಾಡಿದೆ. ನೀನಿರುವ ಸ್ಥಳವನ್ನು ನನಗೆ ತೋರಿಸಿಕೊಡಬೇಕು ಅಂತ ಆ ಶಿವನಲ್ಲಿ ಬೇಡಿಕೊಂಡೆ. ಆನಂತರ ಆಂಜನೇಯ ಸ್ವಾಮಿ ನನಗೆ ಆ ಸ್ಥಳವನ್ನು ತೋರಿಸಿಕೊಟ್ಟರು. ಆಗ ನಾನು ಸುಗ್ರೀವನ ಮೂಲಕ ನೀನಿರುವ ಸ್ಥಳವನ್ನು ತಿಳಿದುಕೊಂಡೆ. ನನ್ನ ವಿಜಯಕ್ಕೆ ಮೊದಲು ಕಾರಣ ಆ ಶಿವ ನನ್ನ ಮೇಲೆ ತೋರಿಸಿದ ದಯೆ. ಆವಾಗಲೇ ನಾನು ತೀರ್ಮಾನ ಮಾಡಿದೆ, ಒಂದು ಶಿವರಾತ್ರಿಯ ದಿನದಂದು ಮಣ್ಣಿನಿಂದ ಶಿವನ ವಿಗ್ರಹವನ್ನು ಮಾಡಿ ಅದಕ್ಕೆ ಬಿಲ್ವೆ ಎಲೆಯಿಂದ ಅರ್ಚನೆ ಮಾಡಿ ಪೂಜೆಯನ್ನು ಮಾಡಬೇಕು ಅಂತ. ಅದಕ್ಕೇನೆ ನಾನು ಆ ಗಿಡವನ್ನು ನಿಮಗೆ ಗುರುತುಪಡಿಸಲು ಬಂದಿದ್ದೇನೆ. ದಯವಿಟ್ಟು ನೀವು ನೆಟ್ಟಂತ ಗಿಡವನ್ನು ನೀವೇ ತೆಗೆದುಕೊಳ್ಳಿ. ಆ ಶಿವನ ದರ್ಶನ ಸದಾ ನಿಮ್ಮ ಮೇಲೆ ಇರಬೇಕು ಅಂತ ನಾನು ಮನಸ್ಸು ಪೂರ್ತಿಯಾಗಿ ಬೇಡಿಕೊಳ್ಳುತ್ತೇನೆ. ಹಾಗೆ ಆ ಮಹರ್ಷಿಯ ಹತ್ರ ಶ್ರೀರಾಮ ಹಾಗೂ ಸೀತಾದೇವಿ
ಕೊನೆಗೆ ಆಂಜನೇಯ ಎಲ್ರೂ ಆಶೀರ್ವಾದ ತಗೊಂಡ್ರು. ಆಮೇಲೆ ಆ ಮಹರ್ಷಿ ಅಲ್ಲಿಂದ ಹೊರಟು ಹೋದ್ರು. ಸ್ವಾಮಿ, ನಾಳೆನೇ ಶಿವರಾತ್ರಿ. ಹಾಗಾದ್ರೆ ನಾವು ಶಿವರಾತ್ರಿ ಪೂಜೆಯನ್ನು ಮಾಡಿ ಶಿವನ ಕೃಪೆಗೆ ಪಾತ್ರರಾಗೋಣ. ಹಾಗೆ ಸೀತಾದೇವಿ ಹಾಗೂ ಶ್ರೀರಾಮ ಶಿವರಾತ್ರಿ ಪೂಜೆಯನ್ನು ಮಾಡ್ಬೇಕು ಅಂತ ಅಂದ್ಕೊಂಡ್ರು. ಮರುದಿನ ಶಿವರಾತ್ರಿನೂ ಬಂತು. ತಕ್ಷಣ ಬೆಳಿಗ್ಗೆನೆ ಎದ್ದು ಶ್ರೀರಾಮ ಹಾಗೂ ಸೀತೆ ಪಕ್ಕದಲ್ಲಿರುವ ಒಂದು ಕೊಳದ ಹತ್ತಿರ ಹೋಗಿ ಸೀತೆ ಮೊದಲು ಕೊಳದಲ್ಲಿ ಇಳಿದು ಸ್ನಾನ ಮಾಡಿದ್ರು. ಆಮೇಲೆ ಶ್ರೀರಾಮ ಸ್ನಾನ ಮಾಡಿ ಇಬ್ರು ಕೂಡ ತಯಾರಾದ್ರು. ಆಮೇಲೆ ಸೀತೆ ಹಾಗೂ ಶ್ರೀರಾಮ ಇಬ್ರು ಸೇರಿ ಮಣ್ಣಿನಿಂದ ಶಿವಲಿಂಗವನ್ನು ಮಾಡಿ ಆ ಶಿವಲಿಂಗಕ್ಕೆ ಅವರು ಪೂಜೆ ಮಾಡಕ್ಕೆ ಶುರು ಮಾಡಿದ್ರು. ಶ್ರೀರಾಮ ರುದ್ರ ಮಂತ್ರಗಳನ್ನ ಹೇಳ್ತಾ ಇರುವಾಗ ಸೀತೆ ಹೂಗಳನ್ನ ಹಾಕಿ ಶಿವಲಿಂಗಕ್ಕೆ ಪೂಜೆ ಮಾಡ್ತಾ ಇದ್ರು. ಅರೆ, ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಶಿವನ ಪೂಜೆಗೆ ಬೇಕಾದ ಬಿಲ್ವೆ ಎಲೆಯನ್ನು ತರಲಿಲ್ಲ. ಬಿಲ್ವೆ ಎಲೆಯಿಂದ ಅರ್ಚನೆ ಮಾಡದಿದ್ರೆ ಪೂಜೆ ಸಂಪೂರ್ಣ ಆಗೋದಿಲ್ಲ. ಇವಾಗ ಏನ್ ಮಾಡೋದು ಸ್ವಾಮಿ? ಆಂಜನೇಯ, ನೀನು ಇವಾಗ್ಲೇ ಹೋಗಿ ಶಿವ ಪೂಜೆಗೆ ಬೇಕಾಗಿರುವ ಬಿಲ್ವೆ ಎಲೆಯನ್ನು ನೀನಿವಾಗ್ಲೇ ತೆಗೆದುಕೊಂಡು ಬಾ. ಪೂಜೆಗೆ ಒಟ್ಟು 108 ಬಿಲ್ವೆ ಎಲೆಗಳು ಬೇಕಾಗಿದೆ. ಹಾಗಾದ್ರೆ ಪ್ರಭು, ಇವಾಗ್ಲೇ ಹೋಗಿ ಪೂಜೆಗೆ ಬಿಲ್ವೆ ಎಲೆಗಳನ್ನು ತಗೊಂಡ್ ಬರ್ತೀನಿ. ಹಾಗೆ ಆಂಜನೇಯ ಸ್ವಾಮಿ ಬಿಲ್ವಪತ್ರೆ ಮರವನ್ನು ಹುಡ್ಕೊಂಡು ಹೋದ್ರು. ಆದ್ರೆ ಎಷ್ಟೇ ಹುಡುಕಿದ್ರು ಬಿಲ್ವಪತ್ರೆ ಮರಗಳು ಮಾತ್ರ ಅವರಿಗೆ ಸಿಗ್ಲೇ ಇಲ್ಲ. ಆಶ್ಚರ್ಯವಾಗಿದೆ, ಇಷ್ಟು ದೊಡ್ಡ ಅರಣ್ಯದಲ್ಲಿ ಒಂದೇ ಒಂದು ಬಿಲ್ವ ಮರ ಇಲ್ವೇ ಇಲ್ಲ. ಹಾಗೆ ಬಿಲ್ವ ಮರವನ್ನು ಹುಡುಕ್ತಾ ಇದ್ದ ಆಂಜನೇಯ ಸ್ವಾಮಿಯ ದೃಷ್ಟಿಯಲ್ಲಿ ಒಂದು ಬಿಲ್ವ ಎಲೆ ಬಿತ್ತು. ಇಲ್ಲಿ ಒಂದು ಬಿಲ್ವೆ ಎಲೆ ಬಿದ್ದಿದೆ. ಹಾಗಾದ್ರೆ ಇಲ್ಲೇ ಪಕ್ಕದಲ್ಲಿ ಎಲ್ಲೋ ಬಿಲ್ವೆ ಮರ ಇದ್ದೇ ಇರುತ್ತೆ. ಇವಾಗ್ಲೇ ಸುತ್ತಮುತ್ತ ನೋಡ್ತೀನಿ. ಹಾಗೆ ಬಿಲ್ವಪತ್ರೆ ಎಲೆ ಇದ್ದ ಸುತ್ತಮುತ್ತ ಇರುವ ಜಾಗದಲ್ಲಿ ಆಂಜನೇಯ ಸ್ವಾಮಿ ಹುಡುಕಿ ನೋಡಿದ್ರು. ಆದ್ರೆ ಅಲ್ಲೆಲ್ಲೂ ಬಿಲ್ಲುಪತ್ರೆ ಮರ ಸಿಗ್ಲಿಲ್ಲ. ಆ ಸಮಯದಲ್ಲಿ ಒಂದು ಮರದ ಕೆಳಗಡೆ ಒಬ್ರು ಮಹರ್ಷಿ ತಪಸ್ಸು ಮಾಡ್ತಾ ಇದ್ರು. ಅದನ್ನು ನೋಡಿ ತಕ್ಷಣ ಆಂಜನೇಯ ಸ್ವಾಮಿ ಆ ಮಹರ್ಷಿಯ ಹತ್ರ ಹೋದ್ರು. ಮಹಾಶ್ರೀಗಳೇ, ದಯವಿಟ್ಟು ನನಗೆ ಒಂದು ಸಹಾಯ ಮಾಡಿ. ನಾನು ನನ್ನ ಸ್ವಾಮಿಯಾದ ಶ್ರೀರಾಮರ ಅಪ್ಪಣೆಯಿಂದ ಇಲ್ಲಿಗೆ ಬಂದಿದ್ದೀನಿ. ಹಾಗೆ ಆಂಜನೇಯ ಸ್ವಾಮಿ ಹೇಳಿದ್ರಿಂದ, ಓಹೋ, ಶ್ರೀರಾಮ ನಿಮಗೆ ಮಾತ್ರ ಸ್ವಾಮಿಯಲ್ಲ, ಎಲ್ಲರಿಗೂ ಸ್ವಾಮಿನೇ. ಇಷ್ಟಕ್ಕೂ ಅವರು ನಿನಗೆ ಹೇಳಿರುವಂತ ಕೆಲಸವೇನು? ಸ್ವಾಮಿ ಶ್ರೀರಾಮ ಸೀತಾದೇವಿ ಇಬ್ಬರು ಶಿವನ ಪೂಜೆಯನ್ನು ಮಾಡುತ್ತಿದ್ದಾರೆ. ನನಗೆ ಬಿಲ್ವ ಎಲೆಯನ್ನು ತರಲಿಕ್ಕೆ ಹೇಳಿದ್ರು. ಅದಕ್ಕೆ ನಾನು ಬಿಲ್ವ ಎಲೆಯನ್ನು ಹುಡುಕುತ್ತಾ ಇದ್ದೀನಿ. ಇಷ್ಟು ದೊಡ್ಡ ಅರಣ್ಯದಲ್ಲಿ ನನಗೆ ಒಂದು ಬಿಲ್ವದ ಮರ ಕಾಣಿಸ್ಲೇ ಇಲ್ಲ. ನನ್ನ ಸ್ವಾಮಿ ನನಗೋಸ್ಕರ ಕಾಯ್ತಾ ಇರ್ತಾರೆ. ತಕ್ಷಣ ಬಿಲ್ವೆ ಎಲೆಯನ್ನು ತೆಗೆದುಕೊಂಡು ಗುಡಿಸಲ ಬಳಿ ಹೋಗ್ಬೇಕು. ಸಾಧಾರಣವಾಗಿ ಶಿವನ ದೇವಸ್ಥಾನ ಎಲ್ಲಿ ಇದೆಯೋ ಅಲ್ಲೇ ಬಿಲ್ವೆ ಎಲೆಯ ಮರ ಕೂಡ ಅಲ್ಲೇ ಇರುತ್ತೆ. ಆದರೆ ಈ ಅರಣ್ಯದ ಸುತ್ತಮುತ್ತಲೂ ಶಿವನ ದೇವಸ್ಥಾನ ಇಲ್ವೇ ಇಲ್ಲ. ಇಲ್ಲಿ ವೈಷ್ಣವರು ಕಟ್ಟಿರುವಂತಹ ದೇವಸ್ಥಾನ ಮಾತ್ರ ಇರುವುದು. ಅದಕ್ಕೇನೆ ಎಲ್ಲಿ ನೋಡಿದ್ರೂ ತುಳಸಿ ಗಿಡಗಳು ಹಾಗೇನೆ ತಾವರೆ ಹೂಗಳು ಕಣ್ಣಿಗೆ ಕಾಣಿಸುತ್ತದೆ. ಹಾಗಾದ್ರೆ ಇವಾಗ ಏನ್ ಮಾಡೋದು? ಬಿಲ್ವೆ ಎಲೆ ಸಿಗಕ್ಕೆ ಯಾವ ಮಾರ್ಗನೂ ಇಲ್ವಾ? ನೀನು ಚಿರಂಜೀವಿಯ ಪುತ್ರ, ನಿನಗೆ ಆಗದಿರುವ ಕೆಲಸ ಏನೂ ಇಲ್ಲ. 7 ಸಮುದ್ರವನ್ನು ಒಂದೇ ಸಲ ದಾಟಿದವನು ನೀನು. ನಿನ್ನಿಂದ ಏನಾದರೂ ಸಾಧ್ಯ ಆಗೇ ಆಗುತ್ತೆ. ಆದರೆ ಎಲ್ಲದಕ್ಕೂ ದೈವ ಸಂಕಲ್ಪ ಇದ್ದೇ ಇರಬೇಕು. ಮುಂದೆ ನೀನು ದಟ್ಟವಾದ ಪ್ರದೇಶದಲ್ಲಿ ಪರಮಶಿವನಿಗೋಸ್ಕರ ತಪಸ್ಸನ್ನು ಮಾಡು. ಆ ಶಿವ ನಿನಗೆ ಕರುಣೆಯನ್ನು ತೋರಿಸಿ ಯಾವುದಾದರೂ ಒಂದು ಸ್ಥಳದಲ್ಲಿ ನಿನಗೆ ಬಿಲ್ವ ಮರವನ್ನು ತೋರಿಸ್ತಾನೆ. ಹಾಗೆ ಆ ಮಹರ್ಷಿ ಹೇಳಿದ್ರಿಂದ ಆಂಜನೇಯ ಪಕ್ಕದಲ್ಲಿದ್ದ ಬೆಟ್ಟಕ್ಕೆ ಹೋಗಿ ಅಲ್ಲಿ ಒಂದು ಮರದ ಕೆಳಗಡೆ ಕೂತ್ಕೊಂಡು ತಪಸ್ಸು ಮಾಡಕ್ಕೆ ಶುರು ಮಾಡ್ದ. ಆದ್ರೆ ಈ ಕಡೆ ಸೀತೆ ಹಾಗೂ ಶ್ರೀರಾಮ ಯಾಕೇನೋ ಆಂಜನೇಯ ಬರ್ಲಿಲ್ಲ ಅಂತ ಕಾಯ್ತಾ ಕೂತ್ಕೊಂಡಿದ್ರು. ಆಂಜನೇಯ ಸ್ವಾಮಿ ಹೋಗಿ ತುಂಬಾನೇ ಸಮಯ ಆಯ್ತು. ಆದ್ರೆ ಇಷ್ಟು ಸಮಯ ಆದ್ರೂ ಬಿಲ್ವ ಎಲೆಯನ್ನು ಅವರು ತೆಗೆದುಕೊಂಡು ಬಂದೇ ಇಲ್ಲ. ಆಂಜನೇಯ ಎಂಥ ಕೆಲಸವನ್ನಾದರೂ ಸುಲಭವಾಗಿ ಮಾಡುವವನು. ಅವನು ನನ್ನ ಮಾತಿಗೆ ತಪ್ಪದೆ ಹೇಳಿದ ಕೆಲಸವನ್ನು ಮಾಡೇ ಮಾಡುತ್ತಾನೆ. ಇದು ಹೀಗಿರುವಾಗ ಆಂಜನೇಯ ಸ್ವಾಮಿ ಶಿವನಿಗೋಸ್ಕರ ತಪಸ್ಸು ಮಾಡ್ತಾ ಇದ್ರು. ಆವಾಗ ಇದ್ದಕ್ಕಿದ್ದಂತೆ ಒಂದು ಗುಡುಗು ಶಬ್ದ. ಆ ಶಬ್ದದಲ್ಲಿ ಆಕಾಶದಿಂದ ಒಂದು ಬಿಲ್ವಪತ್ರೆ ಮರ ಅವ್ರ ಮುಂದ್ಗಡೆ ಬಂತು.
ಆ ಶಬ್ದ ಕೇಳಿ ಆಂಜನೇಯ ಸ್ವಾಮಿ ಕಣ್ಣುಗಳನ್ನ ತೆರೆದು ನೋಡಿದಾಗ ಅವ್ರ ಮುಂದ್ಗಡೆನೆ ಆ ಬಿಲ್ವ ಪತ್ರೆ ಮರನೂ ಇತ್ತು. ಶಿವನಿಗೆ ತುಂಬಾ ಧನ್ಯವಾದಗಳು. ಈಗ ಈ ಮರದಿಂದ 108 ಎಲೆಗಳನ್ನು ತೆಗೆದುಕೊಂಡು ಹೋಗಲು ತುಂಬಾನೇ ಸಮಯವಾಗುತ್ತೆ. ಹಾಗೆ ಆಂಜನೇಯ ಸ್ವಾಮಿ ಆ ಬಿಲ್ವಪತ್ರೆ ಮರವನ್ನ ಅಲ್ಲಿಂದ ಎತ್ಕೊಂಡು ಗುಡಿಸಲ ಹತ್ರ ಹೋದ್ರು. ಲಂಕೆಯನ್ನು ನೋಡಿ ಬಾ ಅಂತ ಹೇಳಿದಕ್ಕೆ ಲಂಕೆಯನ್ನೇ ಸುಟ್ಟು ಬಂದೆ. ಇವಾಗ ಬಿಲ್ವೆ ಎಲೆಯನ್ನು ತಗೊಂಡು ಬಾ ಅಂತ ಹೇಳಿದಕ್ಕೆ ಮರವನ್ನೇ ತಗೊಂಡು ಬಂದಿದ್ದೀಯ. ಸೀತಾದೇವಿ ತಕ್ಷಣ ಅಲ್ಲಿರುವ ಆ ಬಿಲ್ವಪತ್ರೆ ಮರದಿಂದ ಬಿಲ್ವ ಎಲೆಗಳನ್ನ ತೆಗೆದು ಆ ಬಿಲ್ವ ಎಲೆಗಳಿಂದ ಶಿವಲಿಂಗಕ್ಕೆ ಅರ್ಚನೆಯನ್ನು ಮಾಡಿದ್ರು. ಧನ್ಯವಾದಗಳು ಆಂಜನೇಯ. ನೀನು ಮಾಡಿದ ಸಹಾಯವನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ನಾನು ನಿಮ್ಮ ಸೇವಕ ಸ್ವಾಮಿ. ನೀವು ಯಾವಾಗ ಯಾವ ಕೆಲಸ ಹೇಳಿದ್ರೂ ಅದನ್ನು ಮಾಡಲು ನಾನು ಸಿದ್ಧವಾಗಿದ್ದೀನಿ. ಜೈ ಶ್ರೀರಾಮ್. ಹಾಗೆ ಆಂಜನೇಯ ಸ್ವಾಮಿಯ ಸಹಾಯದಿಂದ ಶ್ರೀರಾಮ ಅವರ ಹರಕೆಯನ್ನ ತೀರ್ಸಿದ್ರು.